ಬ್ರೇಕಿಂಗ್ ನ್ಯೂಸ್. ಹೌದು ಸ್ನೇಹಿತರೆ, ನೀವು ಒಂದು ನಿಮಿಷ ಕೂಡ ಕಣ್ಣು ಮಿಟುಕಿಸೋ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಸುದ್ದಿಗಳು ನಿಮ್ಮ ತಲೆಯನ್ನು ಕೆಡಿಸೋದು ಗ್ಯಾರಂಟಿ. ಇವತ್ತು ಕರ್ನಾಟಕದಾದ್ಯಂತ ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ವಾಹನ ಸವಾರರಿಗೆ ಬಿಗ್ ಶಾಕ್. ಯಾಕೆ ಅಂತ ಹೇಳಿದ್ರೆ ಟ್ರಾಫಿಕ್ ರೂಲ್ಸ್ನ ಒಂದು ಹೊಸ ನಿಯಮ ಬಂದಿದೆ. ಇದನ್ನ ಪಾಲಿಸಲಿಲ್ಲ ಅಂದರೆ ಒಂದು ದೊಡ್ಡ ಮೊತ್ತದ ಫೈನ್ ಕೂಡ ಇವಾಗ ಹೊರ ಬಂದಿರೋದು. ನಂತರ ಹೊಸ ವಿದ್ಯಾರ್ಥಿ ವೇತನ ಇವಾಗ ಜಾರಿಯಲ್ಲಿರೋದು. ಇದಕ್ಕೆ ಯಾರ್ಯಾರು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಎಲ್ಲವನ್ನು ಈ ವಿಡಿಯೋದಲ್ಲಿ ವರದಿ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಬಂಪರ್ ಗಿಫ್ಟ್, ಬಾಕಿ ಉಳಿದಿರುವ ಹಣ ಯಾವಾಗ ಬರುತ್ತೆ ಅಂತ ಕರ್ನಾಟಕದಿಂದ ಒಂದು ಅಫಿಷಿಯಲ್ ಮಾಹಿತಿ ಇವಾಗ ಹೊರ ಬಂದಿರೋದು. ಅದನ್ನು ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಲಕ್ಷಾಂತರ ಜನರಿಗೆ ಆಘಾತ, ಸರಕಾರ ಹೊಸ ರೇಷನ್ ಕಾರ್ಡ್ ವಿತರಣೆಗೆ ಬ್ರೇಕ್ ಹಾಕಿದೆ. ಇದರ ಹಿಂದಿನ ಅಸಲಿ ಕಾರಣ ಏನು? ಲಕ್ಷಾಂತರ ಜನರ ರೇಷನ್ ಕಾರ್ಡ್ ರದ್ದಾದ ಹಾಗೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತಾ? ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹೊಸ ಟ್ರಾಫಿಕ್ ನಿಯಮಗಳು ಬಂದಿವೆ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಲೈಸೆನ್ಸ್ ಅಮಾನತು. ಇಷ್ಟು ದೊಡ್ಡ ದಂಡ ಅಂತ ನೀವು ಊಹಿಸೋಕು ಕೂಡ ಸಾಧ್ಯವಿಲ್ಲ. ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಮತ್ತು ಕಹಿ ಸುದ್ದಿ ಎರಡು ಕೂಡ ಇದೆ. ಯಾವ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿ ಹಾಕಬಹುದು, ನೀವು ಯಾವ ರೀತಿಯ ಅರ್ಹರಿಲ್ಲ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ತಡ ಮಾಡೋದು ಬೇಡ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ರಾಜ್ಯದ ಮಹಿಳೆಯರಿಗೆ ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬಾಕಿ ಉಳಿದಿದ್ದ ಗೃಹಲಕ್ಷ್ಮಿ ಹಣದ ಯೋಜನೆಯನ್ನು ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗೆ 2,000 ರೂಪಾಯಿಯನ್ನು ಜಮಾ ಮಾಡಲಾಗುವುದು ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹಲವು ತಿಂಗಳಿಂದಾಗಿ ಹಣಕ್ಕಾಗಿ ಕಾಯುತ್ತಿದ್ದ ಮಹಿಳೆಯರಿಗೆ ಇದು ನಿಜಕ್ಕೂ ದೊಡ್ಡ ಸಮಾಧಾನ ತಂದಿದೆ. ತಾಂತ್ರಿಕ ಸಮಸ್ಯೆಗಳು, ಖಾತೆ ಪರಿಶೀಲನೆ ಮತ್ತು ನಿರ್ವಹಣಾ ವಿಳಂಬವಾಗುವುದರಿಂದ ಹಣ ಪಾವತಿಯಲ್ಲಿ ವಿಳಂಬವಾಗಿದೆ ಎಂದು ಸರ್ಕಾರ ಹೇಳಿದೆ. ಆದರೆ ಈ ಹಬ್ಬದ ಹಿನ್ನೆಲೆಯಲ್ಲಿ ಬಾಕಿ ಇರುವ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನಿಮ್ಮ ಖಾತೆಗೆ ಹಣ ಬಂದಿದ್ಯಾ ಇಲ್ವಾ ಅಂತ ಎಸ್ ಅಥವಾ ನೋ ಮುಖಾಂತರ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನೊಂದು ಶಾಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದ ಸಾವಿರಾರು ಕುಟುಂಬಗಳಿಗೆ ಆಘಾತ ತಂದಿದೆ. ಸರ್ಕಾರವು ಹೊಸ ರೇಷನ್ ಕಾರ್ಡ್ ವಿತರಣೆಯನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಿದೆ. ಇದರ ಹಿಂದೆ ದೊಡ್ಡ ಕಾರಣವಿದೆ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಈಗಾಗಲೇ ರಾಜ್ಯದಲ್ಲಿ ಅರ್ಹರಿಗೆಲ್ಲ ರೇಷನ್ ಕಾರ್ಡ್ ನೀಡಲಾಗಿದೆ. ಹಾಗಾಗಿ ಅನರ್ಹರು ಯಾರೆಲ್ಲ ಇದ್ದಾರೆ ಅವರನ್ನು ಪತ್ತೆ ಹಚ್ಚಿ ರದ್ದು ಮಾಡೋದ್ರಿಂದ ಹೊಸ ರೇಷನ್ ಕಾರ್ಡ್ ಕೊಡೋದಿಲ್ಲ ಅಂತ ಸರ್ಕಾರ ತಿಳಿಸಿದೆ. ಅಂದರೆ ನೀವು ಅರ್ಜಿಯಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದರೆ ಅಥವಾ ನೀವು ಅನರ್ಹರಾಗಿದ್ದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ. ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನನಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ಭಯ ಪಡಬೇಡಿ. ನೀವು ರೇಷನ್ ಕಾರ್ಡ್ಗೆ ಅನರ್ಹರಾಗಿದ್ದರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಹೊರತು ನೀವು ಅರ್ಹರಾಗಿದ್ದರೆ, ನೀವು ಸರ್ಕಾರ ಹಾಕಿರುವ ಹೊಸ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ 100% ರದ್ದಾಗೋದಿಲ್ಲ. ಯಾರು ಕೂಡ ಭಯ ಪಡಬೇಡಿ. ಬ್ರೇಕಿಂಗ್ ನ್ಯೂಸ್. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ರಾಜ್ಯದಲ್ಲಿ ಟ್ರಾಫಿಕ್ ರೂಲ್ಸ್ ಬಿಗಿಯಾಗಿದ್ದು ಇನ್ನು ಮುಂದೆ ಸಣ್ಣ ಪುಟ್ಟ ನಿಯಮ ಉಲ್ಲಂಘಿಸಿದವರಿಗೂ ಕೂಡ ದೊಡ್ಡ ಫೈನ್ ಕಾದಿದೆ. ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಹೊಸ ನಿಯಮಗಳ ಪ್ರಕಾರ ನಿಮ್ಮ ಹೆಲ್ಮೆಟ್ ನೀವು ಹಾಕಿಲ್ಲ ಅಂತ ಹೇಳಿದ್ರೆ ಮುಂಚೆ 500 ರೂಪಾಯಿ ಇತ್ತು. ಆದರೆ ಇವಾಗ ಮತ್ತೆ ಅದನ್ನು ಡಬಲ್ ಮಾಡಿ ನೀವು ಹೆಲ್ಮೆಟ್ ಹಾಕಿಲ್ಲ ಅಂದರೆ 1,000ವರೆಗೂ ಕೂಡ ನೀವು ದಂಡವನ್ನು ಕಟ್ಟಬೇಕಾಗುತ್ತೆ. ಸೊ ಯಾರು ಕೂಡ ಹೆಲ್ಮೆಟ್ ಹಾಕದೆ ಹೊರಗೆ ಹೋಗಲೇಬೇಡಿ. ಯಾಕೆ ಅಂತ ಹೇಳಿದ್ರೆ ಕೇವಲ 1,000 ರೂಪಾಯಿ ಫೈನ್ ಅಷ್ಟೇ ಅಲ್ಲ, ಮತ್ತು 3 ತಿಂಗಳ ನಿಮ್ಮ ಲೈಸೆನ್ಸ್ ಅನ್ನು ಕೂಡ ಸಸ್ಪೆಂಡ್ ಆಗುತ್ತೆ. ಮತ್ತೆ ನೀವು ಕುಡಿದು ಗಾಡಿ ಓಡಿಸಿದ್ರೆ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ನಲ್ಲಿ ನೀವು ಸಿಕ್ಕಾಕೊಂಡ್ರೆ ಜೈಲು ಶಿಕ್ಷೆ ಪಕ್ಕಾ ವೀಕ್ಷಕರೇ. ವಿದ್ಯಾರ್ಥಿಗಳಿಗೆ ಮತ್ತೊಂದು ಪ್ರಮುಖ ಸುದ್ದಿ. ರೈತ ವಿದ್ಯಾನಿಧಿ ಮತ್ತು ವಿದ್ಯಾಸಿರಿ ಯೋಜನೆಗಳು ಈಗ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಿವೆ. ರೈತರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ನೀಡುತ್ತಿರುವ ಈ ವಿದ್ಯಾರ್ಥಿ ವೇತನದ ಅರ್ಜಿ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಆದರೆ SSP ಪೋರ್ಟಲ್ನಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳು ಕಾಣಿಸಿದ್ದು ವಿದ್ಯಾರ್ಥಿಗಳು ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಆದರೆ ಚಿಂತಿಸಬೇಡಿ, ಅರ್ಜಿ ಸಲ್ಲಿಸಲು ಇನ್ನೂ ಸಾಕಷ್ಟು ಸಮಯವಿದೆ.
ನೀವು SSP ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ದಾಖಲೆ ಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಲೈವ್ ಡೆಮೋ ಮುಖಾಂತರ. ನೋಡಿದ್ರಲ್ಲಪ್ಪ ವೀಕ್ಷಕರೇ, ಕರ್ನಾಟಕದಲ್ಲಿ ಇವತ್ತು ನಡೆದ ಪ್ರಮುಖ ವಿದ್ಯಮಾನಗಳು. ಈ ಸುದ್ದಿಗಳ ಬಗ್ಗೆ ನಿಮಗೆ ಏನೆನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ? ನಿಮಗೆ ಯಾವ ಕಂತು ಬಾಕಿ ಇದೆ? ರೇಷನ್ ಕಾರ್ಡ್ ಸ್ಥಗಿತಗೊಳಿಸಿದ್ದು ಸರಿನಾ ತಪ್ಪ ಏನು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಮೂಲಕ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಾ ಸಬ್ಸ್ಕ್ರೈಬ್ ಆಗಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಪಕ್ಕದಲ್ಲಿ ಇರೋ ಬೆಲ್ಲೈಕನನ್ನು ಒತ್ತಿ. ಇದರಿಂದ ಇಂತಹ ಮತ್ತಷ್ಟು ಸ್ಪೆಷಲ್ ವಿಡಿಯೋಗಳು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಮುಂದಿನ ಅಪ್ಡೇಟ್ಗಳೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ನಮಸ್ಕಾರ.